ರಾಷ್ಟ್ರಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದೆ ಬ್ರಹ್ಮೋಸ್ ಕ್ಷಿಪಣಿ. ಡ್ರೋನ್ಗಳ ಮೂಲಕ ದಾಳಿ ಮಾಡ್ತಾ ಇರೋ ಪಾಕ್ಗೆ ಟೆನ್ಷನ್ ಶುರುವಾಗಿದೆ. ಭಾರತದ ಬ್ರಹ್ಮೋಸ್ ಅಸ್ತ್ರ ಸಿದ್ಧ ಆಗಿದೆ. ಪತ್ರಗುಟ್ಟು ಹೋಗಿದೆ ಪಾಕಿಸ್ತಾನ. ಬ್ರಹ್ಮೋಸ್ ಒಂದು ಬಹುಮುಖ ಕ್ಷಿಪಣಿಯಾಗಿದೆ. ಇದರ ಶಕ್ತಿ, ಸಾಮರ್ಥ್ಯ, ಇದರ ಒಂದು ಕೆಲಸವನ್ನ ನೋಡೋದಾಯ್ತು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಒಂದು ಬಹುಮುಖ ಕ್ಷಿಪಣಿಯಾಗಿದೆ ಇದು. ಇವೆಲ್ಲದಕ್ಕೂ ಕೂಡ ಶತ್ರು ರಾಷ್ಟ್ರಗಳ ಎದೆಯಲ್ಲಿ ಈಗ ನಡುಕ ಶುರುವಾಗಿದೆ. ಬ್ರಹ್ಮೋಸ್ ಡ್ರೋನ್ಗಳ ಮೂಲಕ ಪಾಕ್ಗೆ ಟೆನ್ಷನ್ ಕೂಡ ಆಗ್ತಾ ಇರುವಂಥದ್ದು. ಭಾರತದ ಬ್ರಹ್ಮೋಸ್ ಅಸ್ತ್ರ ಸಿದ್ಧ ಆಗಿದೆ. ಪತ್ರಗುಟ್ಟು ಹೋಗಿದೆ ಪಾಕಿಸ್ತಾನ ಈಗ. ಅದರಲ್ಲೂ ಹಾಗಿದ್ರೆ ಈ ಬ್ರಹ್ಮೋಸ್ ಕ್ಷಿಪಣಿಯ ಸಾಮರ್ಥ್ಯ ಎಂಥದ್ದು, ವಿಶೇಷತೆ ಏನು, ಎಷ್ಟು ಶಕ್ತಿ ಸಾಮರ್ಥ್ಯವನ್ನ ಹೊಂದಿದೆ? 800 ಕಿಲೋಮೀಟರ್ ದೂರದಲ್ಲಿರುವಂತಹ ಗುರಿಯನ್ನ ಧ್ವಂಸ ಮಾಡುತ್ತೆ. ಗರಿಷ್ಠ 200 ಕೆಜಿ ಸಿಡಿತಲೆಗಳನ್ನ ಹೊತ್ತೊಯ್ಯುವ ಸಾಮರ್ಥ್ಯವನ್ನ ಹೊಂದಿದೆ. ಸ್ವಯಂ ರಕ್ಷಣೆಯ ಸಿಗ್ನಲ್ ಜಾಮಿಂಗ್ ವ್ಯವಸ್ಥೆಯನ್ನ ಒಳಗೊಂಡಿದೆ. ಬ್ರಹ್ಮೋಸ್ನಲ್ಲಿದೆ ನಿಮಿಷಗಳಲ್ಲಿ 300 ಕಿಲೋಮೀಟರ್ ದೂರ ಸಾಗುವಂತಹ ಸಾಮರ್ಥ್ಯ. 2.5 MACH ವೇಗದಲ್ಲಿ ಸಾಗುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಅಚಾನಕ್ಕಾಗಿ ಇದನ್ನ ಲಾಂಚ್ ಮಾಡಿದ್ರು ಕೂಡ ಬಟ್ ಇದು ಎಷ್ಟು ಶಕ್ತಿಶಾಲಿಯಾಗಿದೆ, ನಮ್ಮ ಸೇನಾ ಭಾರತೀಯ ಸೇನೆಗೆ ಯಾವ ರೀತಿಯಾಗಿ ಶಕ್ತಿ ತುಂಬಿದೆ ಅನ್ನುವಂಥದ್ದು ಈಗ ಎಲ್ರಿಗೂ ಕೂಡ ಈ ಮೂಲಕ ಸಾಬೀತಾಗಿರುವಂಥದ್ದು. ಬ್ರಹ್ಮೋಸ್ ಕ್ಷಿಪಣಿಯ ಶಕ್ತಿ, ಸಾಮರ್ಥ್ಯ, ವಿಶೇಷತೆಗಳು, ಅದು ಯಾವ ರೀತಿಯಾಗಿ ಕೆಲಸವನ್ನ ಮಾಡುತ್ತೆ, ಯಾವ ರೀತಿಯಾಗಿ ಭಾರತೀಯ ಸೇನೆಗೆ ಇದು ಸಹಾಯಕವಾಗಿದೆ ಅನ್ನುವಂಥದ್ದನ್ನ ಈಗ ಪಾಕಿಸ್ತಾನದ ಮೇಲೆ ದಾಳಿ ನಡೆದಂತಹ ಸಂದರ್ಭದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯನ್ನ ಬಳಕೆ ಮಾಡಿ ಪಾಕಿಸ್ತಾನದ 10 ಏರ್ಬೇಸ್ಗಳನ್ನ ಸಂಪೂರ್ಣವಾಗಿ ಛಿದ್ರ ಮಾಡಲಾಗಿದೆ. ಹಾಗಿದ್ರೆ ಬ್ರಹ್ಮೋಸ್ ವಿಶೇಷತೆ ಏನು? ಭೂಮಿ, ಸಮುದ್ರ, ವಾಯು ಆಧಾರಿತ ಗುರಿಯನ್ನ ತಲುಪುತ್ತೆ. 800 ಕಿಲೋಮೀಟರ್ ದೂರದಲ್ಲಿರುವಂತಹ ಗುರಿಯನ್ನ ಧ್ವಂಸ ಮಾಡುತ್ತೆ. ಗರಿಷ್ಠ 200 ಕೆಜಿ ಸಿಡಿತಲೆಗಳನ್ನ ಹೊತ್ತೊಯ್ಯುವ ಸಾಮರ್ಥ್ಯ, ಇದು ಗರಿಷ್ಠ. ಇನ್ನೂ ಹೆಚ್ಚಿಗೆ ಸ್ಫೋಟಕಗಳನ್ನ ಕೂಡ ತೆಗೆದುಕೊಂಡು ಹೋಗುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಇನ್ನು ಸ್ವಯಂ ರಕ್ಷಣೆಯ ಸಿಗ್ನಲ್ ಜಾಮಿಂಗ್ ವ್ಯವಸ್ಥೆಯನ್ನ ಬ್ರಹ್ಮೋಸ್ ಒಳಗೊಂಡಿರುವಂಥದ್ದು. ಇನ್ನು ಏನಿದು ಈ ಕ್ಷಿಪಣಿ ಬ್ರಹ್ಮೋಸ್ ಕ್ಷಿಪಣಿಯ ವಿಶೇಷತೆ ಏನು, ಇದರ ಸಾಮರ್ಥ್ಯವೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನು ನಮ್ಮ ನ್ಯೂಸ್ 18 ಎಡಿಟರ್ ರಾಘವೇಂದ್ರ ಗುಡಿ ಅವರು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಹಾಗಿದ್ರೆ ಇದರ ವಿಶೇಷತೆ ಏನು, ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬನ್ನಿ ನೋಡೋಣ. ಈ ಬ್ರಹ್ಮೋಸ್ಗೆ ಸಂಬಂಧಪಟ್ಟ ಹಾಗೆ ಅದರ ಆಂಟಿ ಮಿಸೈಲೇ ಇಲ್ಲ ಅಂತ ಕೂಡ ನೀವು ಸಾಕಷ್ಟು ಬಾರಿ ಕೇಳಿರ್ತೀರಿ. ಹಾಗಿದ್ರೆ ಆ ಬ್ರಹ್ಮೋಸ್ ಏನದು, ಆ ಬ್ರಹ್ಮೋಸ್ ಎಲ್ಲಿಯದ್ದು, ಆ ಬ್ರಹ್ಮೋಸ್ನ ಹಿಸ್ಟ್ರಿ ಏನು ನೀವು ಗಮನಿಸಬಹುದು. ಇಲ್ಲಿ ಬ್ರಹ್ಮೋಸ್ ಅಂತ 2 ಮಿಸೈಲ್ಸ್ಗಳನ್ನ ತೋರಿಸಲಾಗ್ತಾ ಇದೆ ಬರೆದಿರೋದನ್ನ. ನಮ್ಮ ಭಾರತದ ರಾಷ್ಟ್ರ ಧ್ವಜ ಕೂಡ ಅಲ್ಲಿದೆ. ಈ ಬ್ರಹ್ಮೋಸ್ ಅಂತಕ್ಕಂಥ ಮಿಸೈಲ್ ಇದೆಯಲ್ಲ, ಇದನ್ನ ವರ್ಲ್ಡ್ಸ್ ಫಾಸ್ಟೆಸ್ಟ್ ಕ್ರೂಸ್ ಮಿಸೈಲ್ ಅಂತ ಕೂಡ ಕರೀತಾರೆ. ಕ್ರೂಸ್ ಮಿಸೈಲ್ ಅಂದ್ರೆ ಸಾಮಾನ್ಯವಾಗಿ ವಿಭಿನ್ನವಾಗಿರ್ತಕ್ಕಂಥ ಮಿಸೈಲ್ಸ್ಗಳಿರ್ತವೆ. ಅದರಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ಕ್ರೂಸ್ ಮಿಸೈಲ್. ಅಂದ್ರೆ ಅದು ಮ್ಯಾನ್ಯುವೇರ್ ಆಗಬಹುದಾದಂಥದ್ದು. ಅಂದ್ರೆ ತನ್ನ ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಆದ್ಮೇಲೆ ಹಲವು ಬಾರಿ ಅದು ಅದು ಲಾಂಚ್ ಆಗ್ತಿದ್ದಾಗೆ ತನ್ನ ದಿಕ್ಕನ್ನ ಕೂಡ ಬದಲಿಸಬಹುದು. ಅದರ ಹಿಂದೆ ಯಾವ್ದಾದ್ರು ಮಿಸೈಲ್ಸ್ಗಳೇನಾದ್ರೂ ಅದರ ಬೆನ್ನ ಹಿಂದೆ ಇದ್ದಿದ್ರು ಸಹಿತವಾಗಿ ಆ ಮಿಸೈಲ್ಸ್ಗಳ ದಾರಿಯನ್ನು ತಪ್ಪಿಸಿ ತನ್ನ ಟಾರ್ಗೆಟ್ ಅನ್ನ ಮುಟ್ಟೋದಕ್ಕೆ ಬೇಕಾದಂತ ಮ್ಯಾನ್ಯುವರ್ ಅನ್ನ ಕೂಡ ಸಂಪೂರ್ಣವಾಗಿ ಮಾಡೋದಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಈ ಬ್ರಹ್ಮೋಸ್ ಅಂತಕ್ಕಂಥ ಮಿಸೈಲ್. ಆಮೇಲೆ ಈ ಬ್ರಹ್ಮೋಸ್ ಅಂದ್ರೆ ಇಲ್ಲಿ 2 ಇದೆ. ಒಂದು ಭಾರತ, ಇನ್ನೊಂದು ರಷ್ಯಾ. ಈ ಎರಡೂ ದೇಶಗಳು ಸೇರಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಮಿಸೈಲ್ ಇದು. ಪ್ರೋಟೋಟೈಪ್ ಇದೆ. ಅಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಪ್ರೋಟೋಟೈಪ್ಗಳಿರ್ತವೆ. ಒಂದು ಸ್ಕ್ರಾಮ್ಜೆಟ್ ಇಂಜಿನ್ ಅನ್ನ ಪ್ರೋಟೋಟೈಪ್ ಕೂಡ ಇದರಲ್ಲಿ ಇರುತ್ತೆ. ನೀವು ಗಮನಿಸಬಹುದು ಇದರ ಒಂದು ಅಂದ್ರೆ ಪಾಯಿಂಟ್ ಬೇರೆ ರೀತಿಯಾಗಿರುತ್ತೆ. ನಾವು ಅಲ್ಲಿ ಮೇಲೆ ಕಾಣಿಸ್ತಿರ್ತಕ್ಕಂಥ ಒಂದು ಮಿಸೈಲ್ಸ್ಗಳಿದಾವಲ್ಲ ಅದರ ಪಾಯಿಂಟ್ ಕೂಡ ಬೇರೆ ಆಗಿರುತ್ತೆ. ಯಾಕಂದ್ರೆ ವಿಭಿನ್ನವಾಗಿರ್ತಕ್ಕಂಥ ಟಾರ್ಗೆಟ್ಗಳಿದ್ದಂಥ ಸಂದರ್ಭದಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಬಳಕೆಯನ್ನ ಮಾಡೋಕ್ಬೇಕಾದಂಥ ಸಂದರ್ಭದಲ್ಲಿ ಈ ಮಿಸೈಲ್ಸ್ಗಳನ್ನ ಬಳಕೆ ಮಾಡಲಾಗುತ್ತೆ. ಇನ್ನು ಈ ಮಿಸೈಲ್ಗಳ ಮತ್ತೊಂದು ವಿಶೇಷತೆ ಏನು ಅಂತ ನೋಡೋದಾದ್ರೆ ನಾವಿಲ್ಲಿ ಪ್ರೋಟೋಟೈಪ್ಗಳನ್ನ ಗಮನಿಸಬಹುದು. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇದನ್ನ ಲ್ಯಾಂಡ್ ನಿಂದ ಕೂಡ ಅದನ್ನ ಲಾಂಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಪ್ರೋಟೋಟೈಪ್ ಇದೆಯಲ್ಲ, ಇದು ಅಂದ್ರೆ ನಾವು ನೆಲದ ಮೇಲಿನಿಂದ ಕೂಡ ವೈರಿಗಳದತ್ತ ಇದನ್ನ ಲಾಂಚ್ ಮಾಡಬಹುದಾಗಿದೆ. ಇದಕ್ಕೆ ವಿಭಿನ್ನವಾಗಿರ್ತಕ್ಕಂಥ ಬ್ಯಾಟ್ರಿ ಸಿಸ್ಟಮ್ಸ್ಗಳಿರ್ತವೆ, ಸಿಲಿಂಡರ್ಸ್ಗಳಿರ್ತವೆ. ಈ ರೀತಿಯಾಗಿ ಇದಕ್ಕೆ ಮೇಲೆ ನೋಡ್ತಾ ಇದ್ರೆ ನಾವು ಮುಚ್ಚಳ ಇರುತ್ತೆ. ಇದೇನಾಗುತ್ತೆ, ಇದು ಓಪನ್ ಆಗುತ್ತೆ. ತದನಂತರದಲ್ಲಿ ಆ ಮಿಸೈಲ್ಸ್ಗಳು ಹೊರಗಡೆ ಬಂದು ವೈರಿಗಳ ಟಾರ್ಗೆಟ್ ಸುಮಾರು 300ರಿಂದ 400 ಕಿಲೋಮೀಟರ್ ಅಂತರದಲ್ಲಿ ಎಲ್ಲೇ ಇರಲಿ ಅದನ್ನ ಹೋಗಿ ಕ್ಷಣ ಮಾತ್ರದಲ್ಲಿ ಅದನ್ನ ಬ್ಲಾಸ್ಟ್ ಮಾಡುವಂತ ಶಕ್ತಿ
ಬ್ಲಾಸ್ಟ್ ಮಾಡುವಂಥ ಚಾಕಚಕ್ಯತೆ ಈ ಬ್ರಹ್ಮೋಸ್ ಮಿಸೈಲ್ನಲ್ಲಿ ಇರುತ್ತೆ. ಆಮೇಲೆ ಬ್ರಹ್ಮೋಸ್ ಮಿಸೈಲ್ ಅಂದರೆ ಕೇವಲ ಅದೊಂದು ಮಿಸೈಲ್ ಅಂತ ಆಗಿರೋದಿಲ್ಲ, ಅದಕ್ಕೊಂದು ಸಂಪೂರ್ಣವಾಗಿರ್ತಕ್ಕಂಥ ಸಿಸ್ಟಮ್ನ ಅವಶ್ಯಕತೆ ಇರುತ್ತೆ. ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ವಿಭಿನ್ನವಾಗಿರ್ತಕ್ಕಂಥ ರೆಡಾರ್ಗಳನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ, ರೆಡಾರ್ಸ್ಗಳು ಬೇಕಾಗ್ತವೆ, ಬ್ಯಾಟ್ರೀಸ್ ಬೇಕಾಗ್ತವೆ, ಅದೇ ರೀತಿಯಾಗಿ ಮಿಸೈಲ್ ಬೇಕಾಗುತ್ತೆ, ಆಮೇಲೆ ವಾರ್ ಹೆಡ್ಗಳು ಬೇಕಾಗ್ತವೆ. ಇದು ಬ್ರಹ್ಮೋಸ್ ಮಿಸೈಲ್ ಒಂದಾದರೆ ಇದಕ್ಕಿರ್ತಕ್ಕಂಥ ವಾರ್ ಹೆಡ್ ಕೂಡ ಒಂದು ವಿಭಿನ್ನವಾಗಿರುತ್ತೆ. ಈ ವಾರ್ ಹೆಡ್ಗಳು ಏನಪ್ಪ ಅಂತ ನೋಡೋದಾದರೆ ಅವುಗಳಲ್ಲಿ ನಾವು ಅದನ್ನು ಕನ್ವೆನ್ಷನ್ ಬಾಂಬ್ಸ್ಗಳನ್ನು ಅಥವಾ ಕೂಡ ಬ್ಲಾಸ್ಟ್ಗಳನ್ನು ಮಾಡುವಂಥ ಬಾಂಬ್ಸ್ಗಳನ್ನು ಕೂಡ ಬಳಸ್ಕೊಳ್ಬೋದು, ಅಥವಾ ನ್ಯೂಕ್ಲಿಯರ್ ಕೇಪೇಬಲ್ ಆಗಿರ್ತಕ್ಕಂಥ ವಾರ್ ಹೆಡ್ಗಳನ್ನು ಕೂಡ ನಮಗಿಲ್ಲಿ ಬಳಸೋದಕ್ಕೆ ಸಾಧ್ಯತೆ ಇರುತ್ತೆ. ಅಂಥ ಒಂದು ವಿಭಿನ್ನ ಪ್ರಕಾರವಾಗಿರ್ತಕ್ಕಂಥ ಮಿಸೈಲ್ಸ್ಗಳು ಇದು ನಾವು ಭೂಮಿಯಿಂದ ಕೂಡ ಹಾರಿಸಬಲ್ಲಾಗಿದ್ದು. ಇನ್ನೊಂದು ವಿಶೇಷತೆ ಏನಂದರೆ ಬ್ರಹ್ಮೋಸ್ಗಳದ್ದು ಕೇವಲ ಭೂಮಿಯಿಂದ ಅಂತ ಮಾತ್ರ ಅಲ್ಲ, ಅವುಗಳನ್ನು ನಾವು ಕಡಲಿನಿಂದ ಕೂಡ ಹಾರಿಸ್ಬೋದು. ಇವತ್ತು ಭಾರತ 3 ಭಾಗದಲ್ಲಿ ಕಡಲಿನಿಂದ ಆವೃತವಾಗಿರ್ತಕ್ಕಂಥ ದೇಶ. ಇಲ್ಲಿ ಕಡಲಿನ ಒಂದು ಅದರ ಭದ್ರತೆ ಕೂಡ ಪ್ರಮುಖವಾಗಿರ್ತಕ್ಕಂಥ ಚಾಲೆಂಜ್ ಆಗಿರುತ್ತೆ ಭಾರತಕ್ಕೆ. ಅಂಥ ಸಂದರ್ಭದಲ್ಲಿ ಈ ಒಂದು ಕಡಲಿನ ಮೇಲಿರ್ತಕ್ಕಂಥ ಈ ಅಟ್ಯಾಕ್ ಹಡಗುಗಳೇನಿರ್ತವೆ, ಫ್ರಿಗೇಟ್ಸ್ಗಳೇನಿರ್ತವೆ, ಅವುಗಳನ್ನು ಬಳಸಿಕೊಂಡು ಕೂಡ ನಾವು ಬ್ರಹ್ಮೋಸನ್ನು ಲಾಂಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಈ ಒಂದು ಪ್ರೋಟೋಟೈಪ್ನಲ್ಲೇ ನೋಡೋದಾದರೆ ಚಿಕ್ಕದಾಗಿರ್ತಕ್ಕಂಥ ಬ್ರಹ್ಮೋಸ್ಗಳ ಒಂದು ಪ್ರೋಟೋಟೈಪ್ ಇದೆ. ನಾವು ಇದನ್ನು ಅಂದರೆ ಸಮುದ್ರದ ಮೇಲಿನಿಂದ ಕೂಡ ನಮಗೆ ಬ್ಲಾಸ್ಟ್ ಮಾಡೋದಂಥ ಅವಕಾಶಗಳಿದ್ದಾವೆ. ಇನ್ನು ನಾವು ಇಲ್ಲಿ ಗಮನಿಸ್ತೀವಿ, ಇಲ್ಲಿ ಮತ್ತೊಂದು ಪ್ರೋಟೋಟೈಪ್ ಇದೆ, ಇದು ಸಬ್ಮೆರಿನ್ ಪ್ರೋಟೋಟೈಪ್. ಇದನ್ನು ಸಬ್ಮೆರಿನ್ ಅಂದರೆ ಏನಂದರೆ ಸಾಮಾನ್ಯವಾಗಿ ನೀರಿನ ಆಳದಲ್ಲಿ, ಸಮುದ್ರದ ಆಳದಲ್ಲಿ, ಮೇಲ್ಮೈನಲ್ಲಿ ಹಡಗುಗಳು ತೇಲ್ತಾ ಇರ್ತವೆ, ಅದರ ಆಳದಲ್ಲಿ ಸಬ್ಮೆರಿನ್ಸ್ಗಳಂತ ಇರ್ತವೆ. ಅವು ಭಾರತದ ಗಡಿಯನ್ನು, ಆಯಾ ದೇಶದ ಗಡಿಯನ್ನು ರಕ್ಷಣೆ ಮಾಡ್ತಾ ಇರ್ತವೆ. ಇವತ್ತು ಭಾರತದ ಬಳಿಯಲ್ಲೂ ಕೂಡ ವಿಭಿನ್ನವಾಗಿರ್ತಕ್ಕಂಥ ಹಲವು ಸಬ್ಮೆರಿನ್ಸ್ಗಳಿದ್ದಾವೆ. ಆ ಸಬ್ಮೆರಿನ್ಗಳಿಂದ ಅಂದರೆ ನೀರಿನ ಆಳದಿಂದಲೂ ಕೂಡ ನಮಗೆ ಈ ಮಿಸೈಲನ್ನು ಲಾಂಚ್ ಮಾಡೋದಕ್ಕೆ ಅವಕಾಶ ಇದೆ. ಕೇವಲ ಭೂಮಿ ಮೇಲಿಂದ ಅಲ್ಲ ಅಥವಾ ನೀರಿನ ಮೇಲ್ಮೈಯಿಂದ ಅಲ್ಲ, ಅವುಗಳನ್ನು ಲಾಂಚ್ ಮಾಡೋದಕ್ಕೆ ನಮಗೆ ಭೂಮಿಯ ಆಳದಿಂದಲೂ ಕೂಡ ನಾವು ಲಾಂಚ್ ಮಾಡಬಹುದಾಗಿದೆ. ಅಂಥ ಒಂದು ಸೌಲಭ್ಯವನ್ನು ಕೂಡ ನಮಗೆ ಬ್ರಹ್ಮೋಸ್ ಮಿಸೈಲ್ಸ್ಗಳು ನೀಡ್ತವೆ. ಕೇವಲ ಹಾಗಿದ್ರೆ ಭೂಮಿಯಿಂದ ಮಾತ್ರ ಇವುಗಳನ್ನ ಲಾಂಚ್ ಮಾಡ್ಬೋದಾ ಅಥವಾ ನೀರಿನ ಮೇಲ್ಮೈಯಿಂದ, ನೀರಿನ ಆಳದಿಂದ ಲಾಂಚ್ ಮಾಡ್ಬೋದಾ ಅಂದರೆ ಖಂಡಿತವಾಗಿಯೂ ಇಲ್ಲ. ಇವುಗಳನ್ನು ನಾವು ಆಗಸದಿಂದಲೂ ಕೂಡ ಲಾಂಚ್ ಮಾಡಬಹುದಾಗಿದೆ. ಇವತ್ತು ಭಾರತದ ಬಳಿಯಲ್ಲಿರ್ತಕ್ಕಂಥ Su-30 MKI ಇರ್ಬೋದು, ಸುಖೋಯ್ 30 MKI ಅಂತಕ್ಕಂಥ ಏನು ಫೈಟರ್ ಜೆಟ್ ಇದೆ, ಆ ಫೈಟರ್ ಜೆಟ್ನಿಂದ ಕೂಡ ಬ್ರಹ್ಮೋಸ್ ಮಿಸೈಲ್ಸ್ಗಳನ್ನು ಲಾಂಚ್ ಮಾಡಬಹುದಾಗಿದೆ. ಈ ಒಂದು ಪ್ರೋಟೋಟೈಪ್ ಇದೆಯಲ್ಲ, ಈ ಪ್ರೋಟೋಟೈಪ್ ಪ್ರಮುಖವಾಗಿ ಆಗಸದಿಂದ ಹಾರಿಸುವಂಥದ್ದು, ಅಂದರೆ ನಾವು ಫೈಟರ್ ಜೆಟ್ಸ್ಗಳನ್ನು ಬಳಸಿಕೊಂಡು ಲಾಂಚ್ ಮಾಡುವಂಥದ್ದು ಈ ಮಿಸೈಲ್ಸ್ಗಳ ಇಲ್ಲಿ ಒಂದು ಪ್ರೋಟೋಟೈಪ್ ಇರ್ತಕ್ಕಂಥದ್ದು. ಇದು ಕೂಡ ಬ್ರಹ್ಮೋಸ್ದೇ, ಅಂದರೆ ನೀರಿನಿಂದ ನಾವು ಅದನ್ನು ಒಂದು ಟಾರ್ಗೆಟನ್ನು ಬೇರಿಸೋದಕ್ಕೆ ಬಳಕೆ ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ನೋಡೋದಾದರೆ ಆಗಸದಿಂದ ಕೂಡ ನಾವು ಅದನ್ನು ಲಾಂಚ್ ಮಾಡಬಹುದು. ಜೊತೆಗೆ ನೀರಿನ ಆಳದಿಂದಲೂ ಲಾಂಚ್ ಮಾಡಬಹುದು. ಅಷ್ಟೇ ಅಲ್ಲ, ಇದನ್ನ ನಾವು ಸರ್ಫೇಸ್ ಟು ಏರ್ ಅಂದರೆ ಆಗಸದಿಂದ ನಾವು ಟಾರ್ಗೆಟ್ ಅನ್ನ ಮಾಡಿ ನೆಲದ ಮೇಲಿರ್ತಕ್ಕಂಥ ಟಾರ್ಗೆಟ್ ಅನ್ನ ಭೇದಿಸೋದಕ್ಕೆ ಕೂಡ ಈ ಬ್ರಹ್ಮೋಸ್ ಮಿಸೈಲ್ ಅನ್ನ ಬಳಕೆ ಮಾಡ್ಕೊಳ್ಬಹುದು. ಇನ್ನು ಹಡಗುಗಳು, ಪ್ರಮುಖವಾಗಿ ಯಾಕೆ ಬ್ರಹ್ಮೋಸ್ ಅಂದರೆ ಚೈನಾದಂಥ ರಾಷ್ಟ್ರಗಳು ಕೂಡ ಭಾರತದ ಬ್ರಹ್ಮೋಸ್ ಬಗ್ಗೆ ಭಯವನ್ನ ಪಡ್ತಾವಂದ್ರೆ, ಈ ಒಂದು ಬ್ರಹ್ಮೋಸ್ಗಳಿರ್ತಾವಲ್ಲ, ಸಿಡಿತಲೆ ಇಲ್ಲದೆ ಇದ್ರು, ಅಂದರೆ ಈ ವಾರ್ ಹೆಡ್ ಅಂತ ಏನು ಹೇಳ್ತೀವಿ, ಆ ಸಿಡಿತಲೆಗಳು ಇಲ್ಲದೆ ಇದ್ರು ಕೂಡ ಬರೀ ಲಾಂಚ್ ಮಾಡಿದ್ರು ಸಾಕು, ಒಂದೇ ಒಂದು ಬ್ರಹ್ಮೋಸ್ ದೊಡ್ಡ ಹಡಗನ್ನ ಮುಳುಗಿಸುವಂತ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಹೀಗಾಗಿ ಆ ಒಂದು ಕಡಲಿನಲ್ಲಿರ್ತಕ್ಕಂಥ ಶತ್ರುಗಳಿಗೆ ಬ್ರಹ್ಮೋಸ್ ಅಂದ್ರೆ ನಿರಂತರವಾದಂಥ ಭಯ ಕಾಣ್ತಾ ಇರುತ್ತೆ. ಅದನ್ನ ನಾವು ಕಡಲಿನಲ್ಲಿರ್ತಕ್ಕಂಥ ಟಾರ್ಗೆಟ್ ಅನ್ನ ಬೇಯಿಸೋದಕ್ಕೆ ಬಳಸಬಹುದು. ಕಡಲಿನಿಂದ ಲ್ಯಾಂಡ್ ಅಂದ್ರೆ ಭೂಮಿಯ ಮೇಲೆ ಇರ್ತಕ್ಕಂಥ ಟಾರ್ಗೆಟ್ ಅನ್ನ ಬೇಯಿಸೋದಕ್ಕೆ ಬಳಕೆ ಮಾಡ್ಕೊಳ್ಬಹುದು. ಜೊತೆಗೆ ಇಡೀ ಒಂದು ವಿಶ್ವದ ಒಂದು ಬೇಡಿಕೆ ಕೂಡ ಅದರ ಬಗ್ಗೆ ಇದೆ. ಅದರಲ್ಲೂ ಕೂಡ ಸಾಕಷ್ಟು ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳು ಕೂಡ ಅದನ್ನು ಕೇಳ್ತಾ ಇದ್ದಾವೆ. ಕೆಲವು ನಮ್ಮ ಫ್ರೆಂಡ್ಲಿ ರಾಷ್ಟ್ರಗಳಿಗೆ ಭಾರತ ಇವತ್ತು ಬ್ರಹ್ಮೋಸ್ ಅನ್ನ ನೀಡ್ತಾ ಇದೆ ಕೂಡ. ಇದು ಈ ಒಂದು ವಿಶೇಷವಾಗಿರ್ತಕ್ಕಂಥ ಬ್ರಹ್ಮೋಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ನನ್ನ ಜೊತೆ ಇದ್ದಾರೆ ನಮ್ಮ ಕ್ಯಾಮ್ರಾಮನ್ ಶಿವಪ್ಪ, ನಾನು ರಾಘವೇಂದ್ರ ಗುಡಿ. ನೋಡ್ತಾ ಇರಿ News 18 ಕನ್ನಡ.